ಅನಿಲ್ ಚಿಕ್ಕಮಾಧವ್ ಅವರು ಶಾಸಕರಾಗಿ ಆಯ್ಕೆಯಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಒಂದು ಕೆಲಸವನ್ನ ಮಾಡಲಿಲ್ಲ. ಯಾಕೆಂದ್ರೆ ಅವರು ಮೊದಲು ಬಂದಾಗ ಹೊಸದಾಗಿ ಅವರ ಒಂದು ತಂದೆಯವರ ಅನುಕಂಪದ ಆಧಾರದ ಮೇಲೆ ಅವರು ಚುನಾವಣೆಯನ್ನು ಗೆದ್ರು, ತಾಲೂಕಲ್ಲಿ ಹೊಸಬರಾದ್ರು. ಎರಡನೇ ಸಲ ಮಾನ್ಯ ಧ್ರುವನಾರಾಯಣ ಸಾಹೇಬರು ಗುರುಗಳು ಒಂದು ಅವರ ಗುರುಗಳಂತ ಧ್ರುವನಾರಾಯಣ ಸಾಹೇಬರ ಒಂದು ನಿಧನದ ಒಂದು ಅನುಕಂಪದ ಆಧಾರದಲ್ಲಿ ಅವತ್ತು ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಸಹ ಒಂದು ಸೈನಿಕರಂತೆ ನಿಂತ್ಕೊಂಡು ಅವ್ರಿಗೆ ಕೆಲಸ ಮಾಡಿ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರುತ್ತೆ 2023ಕ್ಕೆ. ಅವಾಗ MLAನು ಒಂದೇ ಪಕ್ಷದವರ ಆದ್ರೆ ಅದೇ ತಾಲೂಕು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನ ಇಟ್ಟುಕೊಂಡು ಎಲ್ಲ ಕಾರ್ಯಕರ್ತರು ಬಹಳ ನಿಷ್ಠೆಯಿಂದ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಅವ್ರನ್ನ ಎರಡನೇ ಬಾರಿ ಗೆಲ್ಸಿದ್ದೇ ಹೊರತು ಅವರ ಯಾವುದೇ ಅಭಿವೃದ್ಧಿಯನ್ನ ನೋಡಿ ಗೆಲ್ಸ್ಲಿಲ್ಲ. ಕಾರಣ ಇಷ್ಟೇ, ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರನ್ನ ಗೆಲ್ಸಿದ ಹೊರತು, ಆದ್ರೆ ಅವರು ಕಾರ್ಯಕರ್ತರು ಮತ್ತೆ ಜನರ ಆಶಾಭಾವನೆಗೆ ವಿರುದ್ಧ ತಕ್ಕಂತೆ ಅವರು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನೂ ಸಾವಿರಾರು ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು JDS ಪಕ್ಷವನ್ನ ಸೇರೋಕೆ ತವಕ ಪಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಚುನಾವಣೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. 2028ಕ್ಕೆ ಎಚ್ ಡಿ ಕೋಟೆ ತಾಲೂಕು ಬದಲಾವಣೆಯನ್ನ ಬಯಸ್ತಾ ಇರೋದ್ರಿಂದ ಬೇಗ ಚುನಾವಣೆಯನ್ನ ಜನ ಎದುರು ನೋಡ್ತಾ ಇದ್ದಾರೆ. ಈಗ ನಮ್ಮ ಎಚ್ ಡಿ ಕೋಟೆಯಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಸಣ್ಣ ಪುಟ್ಟ ರಸ್ತೆಗಳು ಕೆಲಸಗಳು ಬಿಟ್ರೆ ಶಾಶ್ವತವಾದಂತ ಯಾವುದೇ ಒಂದು ಯೋಜನೆಗಳನ್ನ ಅವರು ಕಾರ್ಯರೂಪಕ್ಕೆ ತಂದಿಲ್ಲ.